ವೇದಿಕೆಯ ಮುಖಂಡರು ಮಾಡಿದ್ದಾರೆ. ಇವತ್ತು ಸರ್ಕಾರ ಅಕ್ಕಿ ಕೊಡಬೇಕು ಅನ್ನೋ ಆಲೋಚನೆ ಬರೋದಕ್ಕಿಂತ ಮುಂಚೆ ಆಂಜನಪ್ಪರಿಗೆ ಅಕ್ಕಿ ಕೊಡಬೇಕು ಅಂತ ಕೊಟ್ಟು ಇವತ್ತು ಮಂದಿ ಮಕ್ಕಳಿಗೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಅನ್ನದಾತ ಅಂದ್ರೆ ಆಂಜನಪ್ಪ ನಾವು. ಯಾಕಂದ್ರೆ ಸ್ವಂತ ದುಡ್ಡುಗಳಲ್ಲಿ ಬೇರೆ ಪಕ್ಷದವರು ರಾಜಕೀಯ ಮಾಡಿ ಇದ್ದಿದ್ರೆ ಯಾವುದೇ ನಮ್ಗೀಗ್ಲೂ ಆಂಜನಪ್ಪಣ್ಣ ಅವ್ರ ಬಗ್ಗೆ ಸರ್ ಒಂದು 10 ವರ್ಷದಿಂದ ನಮ್ಮೂರಲ್ಲಿ ಕರ್ಗ ಆಯ್ತು 2006 ಆವತ್ತೇ ಆಂಜನಪ್ಪಣ್ಣ 1.5 ಲಕ್ಷ ಕೊಟ್ಟಿದ್ರು ನಮ್ಮೂರ್ ಕರ್ಗಕ್ಕೆ. ನಮ್ಮೂರ್ ಕರ್ಗಕ್ಕೆ ನಮ್ಮೂರವರು 10,000 ಕೊಡ್ತಿರ್ಲಿಲ್ಲ. ಈಗ ಯಾರು ಶಾಸಕರಾಗಿದ್ದಾರೆ ಅವರು. ಆಂಜನಪ್ಪಣ್ಣ ಯಾವುದೇ ಸ್ವಾರ್ಥ ಇಲ್ಲದೆ ಹಂಚ್ತಿದ್ರು. ಸೊ ಇವತ್ತು ಹೇಳ್ತೀನಿ, ಆಂಜನಪ್ಪಣ್ಣ ಅವ್ರ ಗೌರವ, ನಮ್ಮ ಮುಖಂಡರ ಗೌರವ ಕಾಪಾಡೋ ಟೈಮ್ ಬಂದಿದೆ. ಪ್ರದೀಪ್ ಈಶ್ವರ್ ನಮ್ಮೆಲ್ಲ ಮುಖಂಡರಿಗೆ ಕೆಲಸದ ಜೊತೆ ಗೌರವನು ಕೊಡ್ತಾನೆ. ಇದು ಮನುಷ್ಯನ ದೊಡ್ಡದು ಸರ್. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ತೆರೆ ಸಂಘದವನು, ತಂದೆ ತಾಯಿ ಇಲ್ದಿರೋ ಬೆಳೆದಿರೋ ಮಗು ನಾನು. ನನಗೆ ಕಷ್ಟ ಏನು ಅಂತ ಗೊತ್ತು, ನಿಮ್ಮ ಕಣ್ಣೀರ್ ಗೊತ್ತು. ಅಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ನನ್ನ ತಂದೆ ತಾಯಿ ತೀರೋಗ್ಬಿಟ್ರು, ನನ್ನ ಅಜ್ಜಿನೂ ತೀರೋಗ್ಬಿಟ್ರು. ಅಂದ್ರೆ ಬಡ ಕುಟುಂಬದವರಿಗೆ ನಮ್ಮ ಹತ್ರ ಕೋಟಿಗಳು ಲಕ್ಷಗಳಿಲ್ಲ ದೊಡ್ಡ ಹಾಸ್ಪಿಟಲ್ ತೋರ್ಸಕ್ಕೆ. ಹಾಗಾದ್ರೆ ನನ್ನಂತವ್ರಿಗೆ, ನನ್ನ ಪಕ್ಷನ ಹಿಂದುಳಿದ ವರ್ಗದ ಕುಟುಂಬದವನು, ನನಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ನಾನು ಪ್ರಾಮಾಣಿಕವಾಗಿರ್ತೀನಿ. ನನ್ನ ತಂದೆ ತಾಯಿಗೆ ಆಗಿರೋ ನೋವು ಯಾವ ಬಡವರಿಗೂ ಆಗಬಾರ್ದು. ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೆ ಚಿಕಿತ್ಸೆ ಸರಿ. ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಬಸ್ಸೇ ಹೋಗ್ತಾ ಇಲ್ಲ. ಅಕ್ಕ ನಾನು ಚಿಕ್ಕಬಳ್ಳಾಪುರ ಸಿಂಗಪುರ ಎಲ್ಲ ಮಾಡಲ್ಲ, ಚಿಕ್ಕಬಳ್ಳಾಪುರ ಮಾಡ್ತೀನಿ, ದಯವಿಟ್ಟು ಓಟ್ ಹಾಕಿ. ಅಲ್ವಾ? 1ನೇ ನಂಬರ್ ಸಿಂಬಲ್ ಹಸ್ತದ ಗುರುತು. ಇನ್ನೊಂದು 150ಕ್ಕೂ ಹೆಚ್ಚು ಊರಲ್ಲಿ ಶಾಲೆನೇ ಇಲ್ಲ. ತುಂಬಾ ಹಳ್ಳಿಗಳಲ್ಲಿ ಅಂಗನವಾಡಿನೇ ಇಲ್ಲ. ಅದ್ಯಾವ್ದು ಹಳ್ಳಿಗೆ ಹೋಗಿದ್ರೆ ಪಾಪ 1.5 ಕಿಲೋಮೀಟರ್ ಹೋಗ್ತಿದ್ದಾರೆ ಒಂದು ಬಿಂದಿಗೆ ನೀರ್ ತರಕ್ಕೆ. 4 ಹಳ್ಳಿಗೂ ಸೇರಿ ಒಂದು ಫಿಲ್ಟರ್ ಹಾಕ್ಸಿದ್ದಾರೆ. ಅವ್ರು ಹೇಳ್ತಾ ಇದ್ರು ಬೆಳಗ್ಗೆ 1.5 ತಾಸು ಬರೀ ಕುಡಿಯೋ ನೀರು ತರಕ್ಕೆ ಟೈಮ್ ಹೋಗ್ಬಿಡುತ್ತಪ್ಪ. ನೀವು ಒಂದ್ಸಲ ಯೋಚನೆ ಮಾಡಿ. ನಾನು ಪ್ರಾಮಾಣಿಕವಾಗಿರ್ತೀನಿ. ಸರ್ ಇವತ್ತು ಕುಡುತಿ ನಿಮಗೆ ಗೊತ್ತಿಲ್ಲ. ಈ ನಮ್ಮ ಈಗ ಕಳೆದ 10 ವರ್ಷದಿಂದ 15 ವರ್ಷದಿಂದ ಯಾರು MLA ಆಗಿದ್ರು ಅವ್ರಿಗೊಂದು ವಿಷನ್ ಇಲ್ಲ ಸರ್. ಇವತ್ತು ಕುಡುತಿನ ನಂದಿ ಅಂತ ಟೂರಿಸಂ ಸ್ಪಾಟ್ ಇದೆ. ನಿಮ್ಮಂತ ಹುಡುಗರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕ್ರಿಯೇಟ್ ಮಾಡ್ಬೋದು ಗೊತ್ತಾ? ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡಿದ್ರೆ. ಒಂದು ಟೂರಿಸಂ ಬರ್ತಾರೆ, ಟ್ರೆಕ್ಕಿಂಗ್ ಬರ್ತಾರೆ ಬೆಂಗಳೂರಿಂದ. ಒಂದು ಭಾನುವಾರ ಒಬ್ರು ಬಂದ್ರೆ 50,000 ಖರ್ಚು ಮಾಡ್ಕೊಂಡು ಹೋಗ್ತಾರೆ ಬೆಂಗಳೂರವರು. ಆ 50,000 ಅವ್ರು ಖರ್ಚು ಮಾಡ್ತಾರಲ್ಲ, ಅದು ಕರೆಕ್ಟ್ ಆಗಿ ರೆವಿನ್ಯೂ ಜನರೇಟ್ ಮಾಡಿದ್ರೆ ನೀವೆಲ್ಲ ಶ್ರೀಮಂತರಾಗೋಗ್ಬಿಡ್ತೀರಾ. ಇವೆಲ್ಲ ತುಂಬಾ ಸ್ಮಾಲ್ ಟ್ರಿಕ್ಸ್. ಯಾಕೆಂದ್ರೆ ನೀವು ಬೆಳೆದ್ಬಿಟ್ರೆ, ಆರ್ಥಿಕವಾಗಿ ಬೆಳೆದ್ಬಿಟ್ರೆ, ನಾನು ಹೇಳೋದು ಟೂರಿಸಂನ ಡೆವಲಪ್ ಮಾಡೋಣ. ಟೂರಿಸಂ ಡೆವಲಪ್ ಮಾಡಿದ್ರೆ ನದಿ ಬೆಟ್ಟಕ್ಕೆ ರೋಪ್ ಹಾಕಿ ಮೇಲೆ ಹಾಕ್ಸೋದಲ್ಲ ಬಂದಿರೋರ್ನ, ಈ ಊರವ್ರನ್ನು ಮೇಲೆ ಹಾಕ್ಸ್ಬೇಕ್ರಿ. ರೋಪ್ ಹಾಕ್ಬಿಟ್ಟು ಬೆಂಗಳೂರಿಂದ ಬಂದಿರೋರು ಮೇಲೆ ಹಾಕ್ಸೋದ, ನೀವ್ ಯಾವಾಗ ಬೆಳೆಯೋದು? ನಾನು ಸ್ಥಳೀಯವಾಗಿ ನಂದಿಯಲ್ಲಿ ಟೂರಿಸಂ ಡೆವಲಪ್ ಆದ್ರೆ ನಂದಿ ಹೋಬಳಿಯವ್ರಿಗೆ 100% ಕೆಲಸ ರಿಸರ್ವ್ ಮಾಡ್ತೀನಿ. ನೀವೇ ಮಾಡ್ಬೇಕು. ಯಾಕೆಂದ್ರೆ ನಿಮಗ್ ಗೊತ್ತು ಇನ್ನೊಂದು ಔಟು, ಯಾರೋ ದುಡ್ಡು ಕೊಟ್ರು ಅಂತ ಬೆಂಗಳೂರಿಂದ ಬಂದವ್ರನ್ನ ತಂದು ಕೆಲ್ಸಕ್ಕೆ ಇಟ್ಬಿಟ್ರೆ ನೀವಾದ್ರೆ 10 ನಿಮಿಷ ಕೊಡೋಗ್ತೀರಾ. ನಾನು ಈಗಲೂ ಪ್ರಾಮಿಸ್ ಮಾಡ್ತಿದ್ದೀನಿ, ನಂದಿ ಟೂರಿಸಂ ಅಲ್ಲಿ ಸರ್ಕಾರದಿಂದ ಕೆಲವು ಪೋಸ್ಟ್ಗಳು ಬಿಟ್ಟು ಮಿಕ್ಕಿದೆಲ್ಲ ಪೋಸ್ಟ್ಗೂ ನಮ್ಮ CM ಸಾಹೇಬರು, ನಮ್ದು ಅಧಿಕಾರ ಬರುತ್ತೆ. ನಮ್ಮ ಆಂಜನಪ್ಪನವರ ಮುಖಂಡತ್ವದಲ್ಲಿ ಹೋಗಿ ಕಾಲಕ್ಕಿದ್ದು ನಮ್ಮ ನಂದಿ ಹೋಗ್ಲಿ ಹುಡುಗ್ರೆ ಕಂಪ್ಲೀಟ್ ಆಗಿ ಕೆಲ್ಸಕ್ಕೆ ಇರ್ಬೇಕು ಅಂತ ಮೊದಲನೇದು ಮಾಡ್ತೀನಿ. ಇದಕ್ಕಿಂತ ದೊಡ್ಡದು ಯಾವ್ದಾದ್ರು ಇದೆಯಾ ಬ್ರದರ್? ಒಂದ್ಸಲ ನಿಮಗೆ ಮೀನ್ ಕೊಟ್ರೆ ಮೀನ್ ಸಾರು ಮಾಡ್ಕೊಂಡು ತಿಂತೀರಾ. ಅದೇ ಮೀನ್ ಹಿಡಿಯೋಕೆ ಹೇಳ್ಕೊಟ್ರೆ ಲೈಫ್ ಲಾಂಗ್ ಇಟ್ಕೊಂಡು ತಿಂತೀರಾ. ನಾವು ಮೀನ್ ಕೊಟ್ಟು ಒಂದಿನ ನಿಮ್ಮನ್ನು ಸಾಕಲ್ಲ, ಕಲೆ ಕಲಿಸ್ತೀವಿ, ಜೀವನ ಪರ್ಯಂತ ಬದುಕೊಂಡ್ಬಿಡ್ಬೋದು ಬ್ರದರ್. ಎರಡನೇದು, ಈ ಟೂರಿಸಂ ನ ಡೆವಲಪ್ ಮಾಡೋದ್ರ ಜೊತೆ ಪ್ರತಿ ಮನೆಗೂ ನಮ್ಮ ಪ್ರಣಾಳಿಕೆ ಅಕ್ಕ, ನಿಮ್ ಮನೇಲಿ 5 ಜನ ಇದ್ದಾರಾ, ತಿಂಗಳಿಗೆ 50 kg ಅಕ್ಕಿ, 200 ಯೂನಿಟ್ ಕರೆಂಟ್ ಫ್ರೀ. ಅಂದ್ರೆ ತಿಂಗಳಿಗೆ 1,500 ರೂಪಾಯಿ ಕರೆಂಟ್ ಫ್ರೀ. ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ವರ್ಷಕ್ಕೆ 24,000. ನಮ್ಮ ಹಿರಿಯ ಮುಖಂಡರು ಯಳವಳ್ಳಿ ರಮೇಶ್ ಅಣ್ಣವ್ರಿಗೆ ನಿಮ್ ಚಪ್ಪಾಳೆ ಮುಖಾಂತರ ಸ್ವಾಗತ ಬಯಸ್ತೇನೆ. ಇವತ್ತು ಆಂಜನಪ್ಪಣ್ಣವರು, ಯಳವಳ್ಳಿ ರಮೇಶ್ ಅಣ್ಣವರು ಈ ನಂದಿ ಭಾಗಕ್ಕೆ 2 ಕಣ್ಣಿದ್ದಂಗೆ. ಇವತ್ತು ಅವರಿಬ್ಬರ ಸೇರಿ ಅಪಾರವಾದದ್ದು. ಸರ್ ಅಕ್ಕ 2,000 ರೂಪಾಯಿ ತಿಂಗಳಿಗೆ 24,000 ನಿಮ್ಮ ಅಕೌಂಟ್ಗೆ ಕರೆಂಟ್ ಫ್ರೀ. ಈಗ ಇನ್ನು ಮೇಲೆ ಸರ್, ನಿನ್ನೆ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಒಂದು ಡಿಸಿಷನ್ ಹೇಳಿದ್ರು, ತೀರ್ಮಾನ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ನೀವು
ನಮ್ ಸರ್ಕಾರ ಬಂದ ಮೇಲೆ ನೀವು ಬೆಂಗಳೂರಿಗೆ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಟಿಕೆಟ್ ತಗೊಳಂಗಿಲ್ಲ, ಬರೀ ಹೆಂಗಸರಿಗೆ, ಗಂಡಸರಿಗಲ್ಲ. ಈಗ ಇಷ್ಟ ದಿನ ನೆಂಟರ ಮನೆಗೆಲ್ಲ ಅವ್ರು ಹೋಗ್ತಿದ್ರು, ಇನ್ಮೇಲೆ ಗಂಡಸರು ಟಿಕೆಟ್ ಇಲ್ಲ ನೀನೇ ಹೋಗ್ಬಾ ಅಂತಾರೆ. ಇದು ಒಂಥರ ಒಳ್ಳೇದು. ಎಲ್ಲಾದ್ರೆ ಮನೇಲಿ ಕೂಡ ಕೊಡೋರು ಇವರೆಲ್ಲ. ಅಕ್ಕ ನೋಡ್ರಕ್ಕ, ವರ್ಷಕ್ಕೆ 24,000, ನಿಮ್ ಮನೇಲಿ 10 ಜನ ಇದೆ, ಫ್ರೀ ಕರೆಂಟು, ಇಷ್ಟೆಲ್ಲ ಫೆಸಿಲಿಟಿ ಇದೆ. ಅಷ್ಟೆಲ್ಲ ಮಿಗಿಲಾಗಿ ಇವತ್ತು ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಿಮ್ ಮನೆ ಮಗನಾಗಿ, ತಂದೆ ತಾಯಿ ಇಲ್ದಿರೋ ಹುಡುಗ ನೀವೇ ತಂದೆ ತಾಯಿ ಅನ್ಕೊಂಡು ಬಂದಿದ್ದೀನಿ, ಕೈ ಹಿಡಿತೀರಾ ಅಂತ ನಂಬಿದ್ದೀನಿ. ಅಕ್ಕ, ನಾನು ಬೆರೆಸಂದ್ರದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಆಲೂಗಡ್ಡೆ ಈರುಳ್ಳಿ ಮೂಟೆ ಹೊತ್ಕೊಂಡು ತೋಟಕ್ಕೆ ನೀರು ಕಟ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಅರ್ಧೋಗಿರೋ ಕಾಫಿ ಪ್ಯಾಂಟ್, ಕೊಳೆ ಆಗಿರೋ ಟಿ ಶರ್ಟ್ ಹಾಕೊಂಡು ಸ್ಕೂಲ್ಗೆ ಹೋಗಿ ಜೀವನ ಕಟ್ಕೊಂಡು. ನನಗೆ ನಿಮ್ ಕಷ್ಟ ಗೊತ್ತಕ್ಕ. ನಾನು ಬಡವ್ರ ಹೊಟ್ಟೆ ಮೇಲೆ ದೇವರನ್ನೇ ನೋಡಿಲ್ಲಕ್ಕ. ನಿಮ್ ಕಣ್ಣಲ್ಲಿ ಕಣ್ಣೀರು ಬರಕ್ ಬಿಡಲ್ಲಕ್ಕ. ಯಾರಾದ್ರೂ ಕುರುತಿಯಲ್ಲಿ ಪಕ್ಕದ ಹಳ್ಳಿಗಳಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ದಾದ್ರು ಮಗು ತಂದೆ ತಾಯಿನ ಕಳ್ಕೊಂಡ್ರೆ ನಾನೇ ಆ ಮಗು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಷ್ಟು ಓದ್ತಾರೋ ಅಷ್ಟು ಓದಿಸಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ತೀನಿ. ನಿಮ್ಮೂರಲ್ಲಿ ಒಂದಷ್ಟು ಜನ ಹುಡುಗರಿಗೆ ಕೆಲಸ ಕ್ರಿಯೇಟ್ ಮಾಡ್ತೀವಿ, ಗ್ಯಾರಂಟಿ. ಅಕ್ಕ, ನಿಜವಾಗ್ಲೂ ನಮ್ಗೆ ಎಂತ ಆಪ್ಷನ್. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಬ್ರದರ್. ನಾನು ಬೆಂಗಳೂರಿಗೆ ಹೋಗಿ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದಾಗ ನನ್ನ ಹತ್ರ ನೀಲ್ಕಮಲ್ ಚೇರ್ ತಗೊಳಕ್ಕೆ 300 ರೂಪಾಯಿ ಕಾಸಿರ್ಲಿಲ್ಲ. ನಾನು 60 ಜನ ಹುಡುಗರು ನಿಂತ್ಕೊಂಡು ತಿರುಗಿ 10 ಗಂಟೆ ಪಾಠ ಮಾಡಿದೆ. 48 ಸೀಟ್ ಓಡಿಸ್ಬಿಟ್ಟೆ. ಮ್ಯಾಸಿವ್ ಹಿಟ್ ಸೌತ್ ಇಂಡಿಯಾದಲ್ಲಿ. ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳನ್ನೇ 3 ವರ್ಷಕ್ಕೆ ಬಕಾಡೆ ಮಲಗಿಸ್ಬಿಟ್ಟಿದ್ದೀನಿ ನಾನು ಬೆಂಗಳೂರಲ್ಲಿ. ಇವತ್ತು ಪರಿಶ್ರಮ ನೀಟ್ ಅಕಾಡೆಮಿ ಯಾವ ಟಿವಿ ಹಾಕಿದ್ರು ನಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ವೀಕೆಂಡ್ ವಿತ್ ರಮೇಶ್ ನೋಡಿ ನಂದೇ ಸ್ಪಾನ್ಸರ್, ಟಿವಿ 9 ಪ್ರೈಮ್ ಶೋ ನೋಡಿ ನಂದೇ ಸ್ಪಾನ್ಸರ್, ಪೇಪರ್ ನೋಡಿ ನಂದೇ ಸ್ಪಾನ್ಸರ್. ಹೆಂಗ್ ನಂಬರ್ 1 ಆದೆ? ನಮ್ಮ ಹತ್ರ ಅವಕಾಶಗಳಿದೆ, ಉಪಯೋಗಿಸ್ಕೋಬೇಕು. ಇವತ್ತು ನಂದಿ ಸುತ್ತಮುತ್ತ ಹಳ್ಳಿಗಳನ್ನ ಹೆಂಗ್ ಡೆವಲಪ್ ಮಾಡ್ಬೋದು ಗೊತ್ತಾ? ನನ್ಗೊಂದು ಅವಕಾಶ ಕೊಡಿ. ನಮ್ಮ ಆಂಜನಪ್ಪಣ್ಣ, ನಮ್ಮ ರಮೇಶ್ ಅಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ರಮೇಶ್ ಅಣ್ಣ ಅವರು ನನಗೆ ತಂದೆ ಸಮಾನ. ಅವ್ರ ಆಶೀರ್ವಾದದಿಂದ ನಮ್ಮ ಆಂಜನಪ್ಪಣ್ಣ ಅವರು, ರಮೇಶ್ ಅಣ್ಣ ಅವರು, ಅಪ್ಪ ಅಮ್ಮ ಇಲ್ದಿರೋ ಹುಡುಗರಿಗೆ ಟಿಕೆಟ್ ಸಿಗಬೇಕು, ಇಂಥ ಹುಡುಗರು MLA ಆದ್ರೆ ಒಳ್ಳೇದು ಮಾಡ್ತಾರೆ ಅಂತ ನನಗೆ ಅವರಿಬ್ರು ಪ್ರಯತ್ನದಿಂದಲೇ ಇವತ್ತು ನನಗೆ ಟಿಕೆಟ್ ಸಿಕ್ಕಿರೋದು. ನಾನಿವತ್ತು ನಮ್ಮ ಚಿಂತಾಮಣಿ MC ಅಣ್ಣ, ಶಿವಶಂಕರ ರೆಡ್ಡಿ ಅಣ್ಣ ಅವರು, ಆಂಜನಪ್ಪಣ್ಣ, ಎಳ್ಳುಳ್ಳಿ ರಮೇಶ್ ಅಣ್ಣ, ನಮ್ಮ ನಾಯಕ ಸೋಮಣ್ಣ, ಇವರೆಲ್ಲೂ ಒಕ್ಕಲೂರಿನಿಂದ ಪ್ರದೀಪ್ಗೆ ಕೊಡ್ಬೇಕು ಒಂದು ಟಿಕೆಟ್ ಸಿಕ್ಕಿತ್ತು ನನಗೆ. ಇಲ್ಲ ಅಂದ್ರೆ ಅಲ್ಲಿಷ್ಟೇ ನನಗೆ ಯಾವತ್ತೂ ಇರುತ್ತೆ. ಅಕ್ಕ, ಅಷ್ಟು ಕೋಟ್ ಹಾಕಿ ನಿಮ್ ಮನೆ ಮಗನಾಗಿರ್ತೀನಿ. ಅಜೇ ಅವ್ರು ಯಾರೋ ಹೇಳಿದ್ರು ತಾತ, ಅವರು ಪಂಚೆ ಶರ್ಟ್ ಕೊಟ್ರು. ನಾನು ಕೇಳಿದ್ರೆ ಇಷ್ಟ ದಿನ ಆಗ್ತಿರ್ಲಿಲ್ಲ ತಕ್ಕ. ನೀರ್ ಸುಡಿದ ಬಟ್ಲೆ ಅವ ಒಂದಿಚ್ಚೆ ದುಡ್ಡಂತವ ಸರಿ 4 ಕಿತ್ತಲ್ ಕೂಗ ರೊಕ್ಕಾಕೆ ಸುಮಿಸ್ತೇನೆ ಬರ್ತೀನಿ కదా. కానీ నీ బిడ్డ, నీ కొడుకు, నీ మనుముడు తల్లి తండ్రులను బిడ్డ అనాథం చేస్తారమ్మా, నన్ను కాపాడతారమ్మా, నాకు ఓటేస్తారమ్మా. ఏదో చేస్తే మాత్రం ఇట్లా జై కాంగ్రెస్. ನಮ್ಮ ಎಳ್ಳುಳ್ಳಿ ರಮೇಶ್ ಅಣ್ಣ ಅವ್ರು ಮಾತಾಡಬೇಕು. ಇಲ್ಲಿ ಇವತ್ತು ಬಹಳ ಮುಖ್ಯವಾದ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀವಿ. ಪ್ರದೀಪ್ ಈಶ್ವರು ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಷ್ಟೊತ್ತು ಅವ್ರು ಹೇಳಿದ್ದಾರೆ. ಈ ಗ್ರಾಮದ ಮುಖಂಡರಾದ KP ನಾಗರಾಜ್ ಅವರೇ, ಗಂಗಾಧರ್ ಅವರೇ, ನವೀನ್ ಅವರೇ, ನಮ್ಮ ಆಯಣ್ಣಪ್ಪಣ್ಣವ್ರೆ, ಎಲ್ಲ ನಮ್ಮ ಮುಖಂಡಗಳೇ, ಎಲ್ಲರೂ ಹೆಸರು ಗೊತ್ತಿದೆ. ಇಲ್ಲಿ ಸುಮಾರು ಇಲ್ಲಿ ಸೇರೋದ್ರಲ್ಲಿ 50% ಹೆಸರುಗಳು ನಂಗೆ ಗೊತ್ತಿದೆ. ಈ ಹೆಸರುಗಳು ಹೇಳೋದಕ್ಕಿಂತ ಮುಖ್ಯವಾಗಿ ಬಹಳ ಮುಖ್ಯವಾದ ವಿಚಾರ ಇವತ್ತು ಮಾತಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ವರ್ಷ ಆಡಳಿತ ಕೊಟ್ಟರು. ಎಂತ ಆಡಳಿತ ಕೊಟ್ಟರು? ಸಿಂಪಲ್ ಆಗಿ ಹೇಳ್ಬೇಕೀಗ, ನಾವು ಜಾಸ್ತಿ ಹೇಳೋದು ಬೇಡ. ಬಡವರಿಗೆ ಯಾರು ಹಸಿವಿನಿಂದ ನರಳಬಾರ್ದು, ಬಡವರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕು ಅಂತೇಳಿ 7 kg ಅಕ್ಕಿ ಕೊಟ್ಟರು, 1 kg ಬೇಳೆ ಕೊಡ್ತಾ ಇದ್ರು, 1 ಲೀಟರ್ ಆಯಿಲ್ ಕೊಡ್ತಾ ಇದ್ರು, ಉಪ್ಪು ಕೊಡ್ತಾ ಇದ್ರು, ಸೋಪ್ ಕೊಡ್ತಾ ಇದ್ರು, ನಾಪೈದು ಏನಮ್ಮ ಸಕ್ಕರೆ ಕೊಡ್ತಾ ಇದ್ರು, ಗೋಧಿ ಕೊಡ್ತಾ ಇತ್ತು. ಎಲ್ಲರೂ ಎಲ್ಲ ಬಿಜೆಪಿ ಸರ್ಕಾರ ಬಂದ್ಮೇಲೆ ಬಡವರಿಗೆ ಅದು ಹೊಟ್ಟೆ ಮೇಲೆ ಹೊಡೆದು ಇಲ್ಲ. ಹೌದಾ? 7 kg ಎಷ್ಟು ಬಂತು? 3 kg 4 kg ಬಂದಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಒಂದು ಗ್ಯಾರಂಟಿ ಕೋಚಿಂಗ್ ಕೊಟ್ಟು ಬಡವರ ಮಕ್ಕಳು
ದೀನ್ ದಲಿತರ ಮಕ್ಕಳು ಇಲ್ಲಿ ಎಸ್ ಟಿಗಳು ಜಾಸ್ತಿ ಇದ್ದಾರೆ ಈ ಊರಲ್ಲಿ. SC ST ಮೇಜರ್ ಕಮ್ಯುನಿಟಿ ಗೊತ್ತಿದೆಯಲ್ಲ, ನಾಯಕರು ಮತ್ತೆ ಎಸ್ ಟಿಗಳೇ ಇರೋದು ಇಲ್ಲಿ. ಹಂಗಾಗಿ ನಿಮ್ಮ ಮಕ್ಕಳು ಕೂಡ ತಹಸೀಲ್ದಾರ್ ಆಗ್ಬೇಕು ಅನ್ನೋ ಒಂದು AC ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನೇ ಮಾಡೋದು, ಏನ್ ಮಾಡಿರ್ತದೋ ಅದನ್ನೇ ಹೇಳೋದು. ಅದೇ ಕಾಂಗ್ರೆಸ್ ಪಾರ್ಟಿ. ಸುಳ್ಳಿನ ಪಕ್ಷ ಅಂತ ಯಾವ್ದಾದ್ರೆ ಅದು ಬಿಜೆಪಿ ಪಕ್ಷ. ಇಲ್ಲೆಲ್ಲ ಬಂದು ಹೇಳ್ಬಿಟ್ರು, ಹಿಂದೆ ನಾವೆಲ್ಲ ಬಂದಿದ್ವಿ ಜೊತೆಲಿ ಕರ್ಕೊಂಡು ಇರೋಂತ ಈಗ ಆಗೋಯ್ಬಿಡು ಶಾಸಕರು ಇದೇ ಜಾಗದಲ್ಲೇ ಬಂದು ಮಾತಾಡಿದ್ವಿ. ಏನ್ ಹೇಳಿದ್ರು ನಿಮ್ಗೆ ಇಲ್ಲೆಲ್ಲ ಬಂಗಾರ ಬರ್ತದೆ, ವಜ್ರಗಳು ಸಿಗ್ತದೆ, ನಿಮ್ಗೆ ಜಮೀನ್ ಯಾರಿಗೂ ಮಾಡ್ಬೇಡಿ ಎಂದು ಎಲ್ಲ ಅವರೇ ವರ್ಕ್ ಹಾಕೊಂಡು ಜಮೀನುಗಳೆಲ್ಲ ಕೊಟ್ಕೊಂಡು ಕಾಲದಿಂದ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದ ಕಾಂಗ್ರೆಸ್, ಈ ದೇಶ ಕಾಪಾಡಿದ ಕಾಂಗ್ರೆಸ್. ಅಲ್ಪಸಂಖ್ಯಾತರು, ದೀನದಲಿತರು ಎಲ್ಲರೂ ಸರ್ವರಿಗೂ ಸಮಾನತೆಯ ಸಮಪಾಲು ಸಹಭಾಗ್ಯ ಸಮಾಜ ಕೊಟ್ಟಿದ್ದು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಎಲ್ಲ ಮೋಸ ಮಾಡಿ ಈ ದೇಶ ಸಂಪತ್ತನ್ನೆಲ್ಲ ಕಾಂಗ್ರೆಸ್ ಸಂಪಾದನೆ ಮಾಡ್ತಿದ್ದನ್ನೆಲ್ಲ ಲೂಟ್ ಮಾಡಿ ಆ ಗುಜರಾತ್ ಮಾರುವಾರಿಗೆ ಮಾರಿದ್ದು ಈ ಬಿಜೆಪಿಯವರು. ಇವತ್ತೆಲ್ಲ ಮಾಡ್ಬಿಟ್ರು ನಾವು ಸಂಪಾದನೆ ಮಾಡಿ. ಹಂಗಾಗಿ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, 10ನೇ ತಾರೀಕು ಮಾಡಬೇಡಿ. ಯಾರು ಏನ್ ಹೇಳಿದ್ರು ಕೇಳಬೇಡ್ರಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯ ನೀವು ನೋಡ್ಕೊಳ್ಳಿ. ನಿಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅಷ್ಟಕ್ಕೂ ನೋಡ್ಕೊಳ್ಳಿ. ಪ್ರದೀಪ್ ಈಶ್ವರ್ ಗೆಲ್ಸಿ ನನ್ನ ಮೇಲೆ ಮಾಡಿದಾಗ ಅಣ್ಣಪ್ಪ ಮೇಲೆ ಆದಂಗೆ ಇದು ಸತ್ಯ ನಾವು ಹೇಳ್ತೀವಿ. ಹಂಗಾಗಿ ದಯವಿಟ್ಟು ಜೈ ಕಾಂಗ್ರೆಸ್ ಎಲ್ಲರೂ ಕೇಳ್ತೀವಿ. ಕೈಗೊಟ್ಟು ಓಟ್ ಹಾಕ್ತೀರಾ? ಓಟ್ ಇವತ್ತು ನಾವು ಆಮೇಲೆ ಕೊಟ್ಟಿದ್ದೀರಿ, ದಯವಿಟ್ಟು ಕೈಗೊಟ್ಟು ಓಟ್ ಹಾಕಿ. ಯಾರು ಏನೇ ಕೊಟ್ರು ಇಸ್ಕೊಳ್ರಿ, ಚಿಂತೆ ಮಾಡ್ಬೇಡ್ರಿ. ನಾವು ನಿಮ್ ಜೊತೆಗಿದ್ದೀವಿ, 24 ಗಂಟೆ ಸಿಗ್ತೀನಿ. ನಾನು ಈ ಊರು ಬರ್ತಾನೆ ಇರ್ತೀನಿ, ನೀವು ನೋಡಿದ್ರಿ ಇವತ್ತಲ್ಲ 20 ವರ್ಷದಿಂದ ನಾನು ಆ ಕಾಲದಿಂದ ನೋಡಿದ್ವಿ. ಹಂಗಾಗಿ ದಯವಿಟ್ಟು ಮಾಡಬೇಡಿ. ಇದು ಒಂದು ಒಳ್ಳೆ ಸುಸಮಯ ನಿಮ್ಗೆ ಸಿಕ್ಕಿದೆ. ಇದು ಸಿಕ್ಕಲ್ಲ. ಈಗ 10ನೇ ತಾರೀಕು ಮಾಡಿದ್ರೆ ಇನ್ನು 5 ವರ್ಷ ನೀವು ಕೊಡ್ಬೇಕಾಗ್ತದೆ. ಗಿರೀಟ್ ಮಾತು ಹೇಳಿ ಗಾಳಿ ಮಾಡಿರೋ ಸಾಕು. ದಯವಿಟ್ಟು ಇನ್ನು ಮಾಡಬೇಡಿ. ಮಾಡಿರೋದು ಆಗಿದೆ. ಇನ್ನು ಮುಂದೆ 10ನೇ ತಾರೀಕಿಂದ ಆಚೆ ಮಾಡಬೇಡಿ. ಪ್ರದೀಪ್ ಈಶ್ವರ್ MLA, ಅಣ್ಣಪ್ಪನ್ನು ನಾನು MLA ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಖರ್ಚು ನಾವು ಇಷ್ಟು ಹೇಳಿ ನನ್ನ ಮಾತಿಗೆ ಪಕ್ಕದ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಮಾತಾಡಿದ್ದಾರೆ. ಈಗ ನಾನು ಮೊದಲನೇದಾಗಿ ತಮ್ಮೆಲ್ಲರಿಗೂ ನನ್ನ ಒಂದು ಅಭಿಮಾನ ಮತ್ತು ನಾನು ನಿಮಗೆ ಚಿರುಋಣಿ ಇರಬೇಕು. ಯಾಕೆ ಅಂತಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಬಹಳಷ್ಟು ಕಷ್ಟದ ಎಲೆಕ್ಷನ್. ಏನೋ ಅವರು ಸರ್ಕಾರ ಬಂದ್ಬಿಟ್ಟಿತ್ತು, ಇಲ್ಲಿ ಮೊದಲ ಆಶ್ವಾಸನೆ ಕೊಟ್ಟು ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಈ ಕುರುತಿ ಅಂಗಟ ನಮ್ಮ ಈ 2 ಕುಪ್ಪಳ್ಳಿ ಪಂಚಾಯತಿಗೆ ಸೇರಿದಂತ ಎಲ್ಲಾ ಬೂತ್ಗಳು ಮತ್ತೆ ನಂದಿ ಪಂಚಾಯತಿ ಎಲ್ಲಾ ಗ್ರಾಮಗಳು ಎಲ್ಲ ಬೂತ್ಗಳಲ್ಲೂ ಸಹ ನೀವು ಹಣ ಕೊಡಬೇಕು ಸಹ ನನಗೆ ಅತಿ ಹೆಚ್ಚಿನ ಮತಗಳನ್ನ ನೀಡಿಕೊಟ್ಟು ನಮಗೆ ಗೌರವ ತಂದುಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಚಿರುಋಣಿ ಆಗಿರಬೇಕು. ನಾನು ದೊರಕಿರೋವರೆಗೂ ನಾನು ಕೈಲಾದಷ್ಟು ಒಳ್ಳೆ ಕೆಲಸ ಏನ್ ಮಾಡ್ಬೇಕು ಅದು ನೀವೇನ್ ಹೇಳಿದ್ರು ನಾನು ಮಾಡ್ತೇನೆ. ನಮ್ಮ ನಾಗರಾಜ್ ಅವರು, ಈ ಊರಿನ ಮುಖಂಡರು ನವೀನು, ಆಮೇಲೆ ಪೈಲ್ವಾನ್ ನಾರಾಯಣ ಸ್ವಾಮಿ, ನರಸಿಂಹಮೂರ್ತಿ ಎಲ್ಲ ನಮ್ಗೆ ಆತ್ಮೀಯರೇ. ಈಗಾಗಲೇ ನಮ್ಮ ಇಬ್ರು ಬಹಳಷ್ಟು ವಿಚಾರಗಳು ತಿಳಿಸ್ಕೊಂಡಿದ್ದಾರೆ. ಮತ್ತೆ ಅದ್ರ ಬಗ್ಗೆ ನಾನೇನು ಅಷ್ಟು ಹೆಚ್ಚು ಮಾತಾಡೋದಿಲ್ಲ. ತಮಗೆ ಗೊತ್ತಿದ್ದಾಗೆ 10 ವರ್ಷಗಳ ಹಿಂದೆ ರಿಲಯನ್ಸ್ ಕಂಪ್ನಿಯಲ್ಲಿ ಲೈನ್ ಮೆನ್ ಕೆಲಸ ಮಾಡ್ತಾರೆ. ಡಾಕ್ಟರ್ ಅಲ್ಲ, ಡಾಕ್ಟರ್ ಅಂತ ಸರ್ಟಿಫಿಕೇಟ್ ಇದೆ ಅಷ್ಟೇ. ಆದ್ರೆ ನಮ್ಮ ಪ್ರದೀಪ್ ಈಶ್ವರು ನೀವು ಪಾಠ ಮಾಡೋದನ್ನ ರಾತ್ರಿ ನಮ್ಮ ಮನೆಯವರು ಡಾಕ್ಟರ್ ಇವ್ರು ಏನು ಹೇಗೆ ಮಾಡ್ತಾರೆ ಅನ್ನೋದನ್ನ ಮೊಬೈಲ್ ಅಲ್ಲಿ ತಗೊಂಡು ನೋಡ್ತಾ ಇದ್ರು. ನಿಜವಾಗ್ಲೂ ಅವರು ನಮ್ಮ ರಮೇಶ್ ಅವರು ಗೊತ್ತು, ನಮ್ಮ ಸಂಮೇಳನ ಪ್ರೋತ್ಸಾಹರಾಗಿರ್ತಕ್ಕಂಥವರು ಮೆಡಿಕಲ್ ಕಾಲೇಜಲ್ಲಿ ಅವ್ರು ಹೇಳ್ತಾ ಇದ್ರು, ಪರವಾಗಿಲ್ಲ ನಮ್ಮ ಪ್ರದೀಪ್, ನಾನು ಇವತ್ತು ಹಾಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಪಾಠ ಮಾಡ್ತಾರೆ ಬಯಾಲಜಿ ಅಂತ. ಬಹಳಷ್ಟು ಅರ್ಥಗರ್ಭಿತವಾಗಿ ತಿಳುವಳಿಕೆ ಆಗೋ ರೀತಿ ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ. ಪರವಾಗಿಲ್ಲ, ಒಳ್ಳೆ ನಾಲೆಡ್ಜ್ ಇದೆ ಅನ್ನೋ ಮಾತನ್ನ ಹೇಳಿದ್ದು ರಾತ್ರಿ. ಯಾಕೆ ಅಂತಂದ್ರೆ ಸೊ ಇವರು ವಿರೋಧದವರು ಏನೇನೋ ಅಪಪ್ರಚಾರಗಳು ಪಾಪ ಸುಳ್ಳುಗಳನ್ನ ಹೇಳ್ತಕ್ಕಂಥದ್ದನ್ನ ಕೇಳಿದ್ರು. ಆ ಸುಳ್ಳುಗಳನ್ನ ನಿಜನಾ ಇಲ್ಲ ಈಗ ಸತ್ಯವಾಗಿ ಕರೆಕ್ಟ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ನನಗೂ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಾವೆಲ್ಲ ನಮ್ಮ ಜಿಲ್ಲೆ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ 10 ಕ್ಷೇತ್ರಗಳಲ್ಲಿ 2 ರಿಸರ್ವ್ ಹೋದ್ರೆ ಇನ್ನು ಉಳಿದ ಎಲ್ಲಾ ಕ್ಷೇತ್ರಗಳನ್ನು ಯಲಹಂಕ ಸೇರ್ಕೊಂಡ್ರೆ 11 ಕ್ಷೇತ್ರ. ಎಲ್ಲರೂ ನಾವು ಒಕ್ಕಲಿಗ ಕಮ್ಯುನಿಟಿ ಅಭ್ಯರ್ಥಿಗಳು ಇದ್ದೀವಿ.
ಒಂದು ಕ್ಷೇತ್ರ ಅಟ್ಲೀಸ್ಟ್ ನಾವು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಂದ್ರೆ ಹಿಂದುಳಿದವ್ರಿಗೆ, ಬೇರೆ ಜನಾಂಗದವ್ರಿಗೆ ಅನ್ನೋ ಒಂದು ಕಾರಣದಿಂದ ನಾವು ನಮ್ಮ ಯರವಳ್ಳಿ ರಮೇಶ್ ಅವರು ಇನ್ನೂ ಉಳಿದಂತ ಅಭ್ಯರ್ಥಿಗಳು ನಾವೆಲ್ಲ ಕೇಳಿದ್ದು ಇದು ಮಾಡಿದ್ದಂಥವ್ರು ಹಿಂದುಳಿದ ವರ್ಗದ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥವರು, ಆಮೇಲೆ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು, ಒಳ್ಳೆ ವಾಗ್ಮಿ ಮಾಡಿ ಅಂತೇಳಿ ನಾವೆಲ್ಲ ಒಮ್ಮತದಿಂದ ಸಂತೋಷದಿಂದ ಒಪ್ಪಿ ನಾವು ಹೇಳಿದ ಮೇಲೆನೆ ಇವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ನಾವು ಏನಪ್ಪ ಅಂತಂದ್ರೆ ನಮ್ಮ ಮತದಾರರು, ನಮ್ಮ ಹಳ್ಳಿ ಜನರು, ನಮ್ಮ ರೈತರು, ನಮ್ಮ ಕಾರ್ಮಿಕರಿಗೆ ಮೊದಲನೇದೇ ಕೊಡಬೇಕಾಗಿರ್ತಕ್ಕಂಥದ್ದು ಗೌರವ. ಆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಇದ್ರೆ ನಮಗೂ ಸಂತೋಷ. ಅದು ಬಿಟ್ಬಿಟ್ಟು ಎಲ್ಲೋ ಕಲ್ಪನೆ ಮಾಡ್ಕೊಂಡು ಡಾಕ್ಟರ್ ಇಂದ ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟರ್ ಆದ್ರೆ ಯಾರಾದ್ರೂ ಅದಕ್ಕಿಂತ ಒಳ್ಳೆ ಸೇವೆ ಮಾಡ್ತಕ್ಕಂಥದ್ದು ಇದೆಯಾ ಸ್ವಾಮಿ? ಅದು ಜನಗಳನ್ನ ಬದುಕಿಸಕ್ಕಂತ ಕೆಲಸ. ಈಗ ಡಾಕ್ಟರ್ ಆಗಿದ್ರೆ ಯಾಕೋ ರಿಲಯನ್ಸ್ ಅಲ್ಲಿ ಆ ಲೈನ್ಮನ್ ಕೆಲಸಕ್ಕೆ ಸೇರ್ಕೊಂತ ಇದ್ದ, ಲೈನ್ಮನ್ ಕೆಲಸ ಸೇರ್ಕೊಂಡಿದ್ದು ರಿಲಯನ್ಸ್ ಅಲ್ಲಿ ಆ ಟವರ್ಗಳು ಲೈನ್ ಹಾಕ್ಸೋದು, ಎಲ್ಲಿ ಲೈನ್ಮನ್ ಇದ್ದಾನೆ ಆ ಕೆಲಸ ಮಾಡೋದು, ಈ ಕೆಲಸ ಮಾಡ್ತಿದ್ದು. ಅದು ಕೆಲಸನ ಮಾಡಿ ಡಿಸ್ಮಿಸ್ ಆಯ್ತು. ಬಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅತೋಗ ಪಾರ್ಟಿ ಬಿಟ್ಟೋದ ಎಲ್ಲ ಅನುಭವಿಸ್ಬಿಟ್ಟು ಕಾಟಿದೆ ಅಂತವರು ಸೋನಿಯಾ ಗಾಂಧಿಗೆ ಕಾಟಿಬೇಡಿ, ಯಾವ್ಯಾವ ಒಳ ಮಸತ್ವಗಳು ಅಂತ ಹೇಳಿದ್ರೆ ತಪ್ಪಾಗಲವರು ಅವೆಲ್ಲ ತಾವು ಹೆಣ್ಮಕ್ಳಿಗೆ ಹತ್ರ ಹೇಳಕ್ಕೆ ನಾವು ನಿಶ್ಚಯವೂ ಕೊಡಲ್ಲ. ಇದು ಹೇಳ್ಬೇಕು ಅಂದ್ರೆ ಗಲ್ಫ್ ಕಂಟ್ರಿಗಳು ಏನ್ ಮಾಡ್ತಾರೆ ಅಂತವ್ರಿಗೆ ಅನ್ನೋದನ್ನ ತಾವು ತಿಳ್ಕೊಬೇಕು. ನೀವು ತಿಳ್ಕೊಂಡ್ಮೇಲೆ ಅದಕ್ಕೆ ಉತ್ತರ ನಿಮಗೆ ಸಿಗುತ್ತೆ. ಇಂಥ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರನ್ನ ಈಗ ಯಾರೋ ರಫಲ್ರು ಕೊಡಿಸಿ ಆವಾಗ ನಾನು ಬಂದು ಮನೇಲಿ ಕಾಲು ಬಿಡ್ಕೊಂಡ, ಅಣ್ಣ ನಾನು ಹಂಗೆ ಹಿಂಗೆ 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 ಏನೋ ಅಂತ, ನಾವು ಏನೋ ಕಾಂಗ್ರೆಸ್ ಸರ್ಕಾರ ಬಿಡ್ಲಿ, ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ಬೇಡ ಅನ್ನೋ ತೀರ್ಮಾನಕ್ಕೆ ಕಾಲು ನಿಲ್ಕೊಂಡಾಗ ಇಂಥ ನೀಚ ಆಗಿದ್ರೆ ನಾವು ನಿಂತ್ಬಿಡ್ತಾ ಇದ್ದೆ ಸತ್ವಾಗ್ಲು. ಏನೋ ಈ ನೀಚತನ ಗೊತ್ತಿಲ್ಲ ಅಷ್ಟು ನನಗೆ, ಬಟ್ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ ಹೋಗ್ಲಿಲ್ಲ. ಅದೊಂದ್ ಕಡೆ ಬಿಟ್ಬಿಡೋಣ. ಇಂಥ ಈಗ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ, ಟಿವಿಯಲ್ಲಿ ನೀನು ಯಾವುದೋ ಒಂದು ಟಿವಿಯ ಬದಿ ಪಬ್ಲಿಸಿಟಿ ಆಗುತ್ತೆ. ನಿಜವಾಗ್ಲೂ ಅಂತ ಕೇಶವ ರೆಡ್ಡಿ ಮಗನೇ ಆದ್ರೆ ಯಾಕಪ್ಪ ನೀನು ಈ ನಮ್ಮ ಇನ್ನೊಬ್ರು ಈ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟರು ಮಂತ್ರಿ ಪದವಿಯಿಂದ? ಕಾರಣ ಏನು ಅಂತದನ್ನು ಮಾಧ್ಯಮಗಳಲ್ಲಿ ನೀವು ನೋಡಿದ್ದೀರಿ. ಅಂತಗಳು ಹತ್ತು ಮಾಡಿರೋದು ಈತ. ಅದಕ್ಕೋಗಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ. ಈಗ ಕಳ್ತನ ಮಾಡಿದ್ದೀನಿ ನಾನು, ಅದು ನಾನೇನು ಮಾಧ್ಯಮದಲ್ಲಿ ಪ್ರಕಟ ಮಾಡಿದೆ. ನೀನ್ ನಿಜವಾಗ್ಲೂ ಬೇಕಾದ್ರೆ, ನೀನ್ ನಿಜವಾಗ್ಲೂ ಮಾಡೋದು ಇದ್ದೀರೋನಾದ್ರೆ, ನೀನ್ ಅದು ನಿಜವಾಗ್ಲೂ ಸಾರ್ವಜನಿಕರಲ್ಲಿ ಸಮಾಜದಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಗೌರವ ಕೊಡುತ್ತೇನಾದ್ರೆ, ನೀವೊಬ್ಬ ಜನರು ನಿಮ್ಗೆ ಓಟ್ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಜನಪ್ರತಿನಿಧಿ ನೀನ್ ಯಾಕಪ್ಪ ಕೋರ್ಟಲ್ಲಿ ನೀನು ಸ್ಟೇ ತಗೊಂಡಿದ್ಯಾ? ನಮ್ಮ ಬಗ್ಗೆ ಏನು ಪ್ರಕಟಣೆ ಮಾಡಬಾರ್ದು ಚಾಪ್ ಕೊಡೋದು ಸ್ಟೇ ತಗೊಂಡಿದ್ಯಾ? ಅದೇ ಪಬ್ಲಿಸಿಟಿ ಆದ್ರೆ ನೀವು ಇಡೀ ಚಿಕ್ಕಬಳ್ಳಾಪುರದಲ್ಲಿ 2 ಲಕ್ಷ ಜನ ಓಟ್ ಅಂದ್ರೆ 2 ಲಕ್ಷ ಜನ ವಿರುದ್ಧ ಓಟ್ ಹಾಕ್ತಾರೆ, ಯಾರು ಹಾಕೋದಿಲ್ಲ. ಅದನ್ನೇನಾದ್ರು ನೋಡಿದ್ರೆ ನೀವು ಸ್ವಲ್ಪ ಅಲ್ಲೇ ಒಂದು ಪವರ್ ಟಿವಿ ಅಂತ ಇದೆ, ಆ ಪವರ್ ಟಿವಿ ಸ್ವಲ್ಪ ಬಂದಿದೆ, ಅದು ಮೋಸ್ಟ್ಲಿ ಯಾವುದೋ ಬೇರೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ಈಗ ಏನೇನು ಮಾಡ್ತಾ ಇದ್ದಾನೆ, ಹೆಣ್ಮಕ್ಳು ಕೆಲ್ಸಕ್ಕೆ ಕೇಳಕ್ ಹೋಗೋರ್ನ ಡಾಕ್ಟರ್ನ ಪಾಪ ಇವ್ರನ್ನ ಏನಂತ ಮಾತಾಡಿದಾನೆ ಅನ್ನೋದನ್ನ ಆ ಟಿವಿಯಲ್ಲಿ ಹಾಕಿದ್ದಾರೆ. ನಾನು ರಾತ್ರಿ ತೋರು ನೋಡಿದ್ರೇನೋ ಅದು ತಾವು ಬರ್ಬೋದು ನಿಮ್ಮಲ್ಲಿ ವಾಟ್ಸಪ್ ಯೂಟ್ಯೂಬ್ಗಳಲ್ಲಿ, ಅದನ್ನ ತಾವು ನೋಡಿ. ಇದು ನಮ್ಮ ಮನಸ್ಕೃತಿ ಎಂತಾದ್ದು ಅಂತ ಅವರ ಪಕ್ಷದ ಸಾರ್ವಭೌಮ ಬದಲಿ ಮುಸ್ಲಿಂ ಮಿನಿಸ್ಟರ್ MLA ಆಗಿದ್ದು ಡಾಕ್ಟರ್, ಒರಿಜಿನಲ್ ಡಾಕ್ಟರ್, ಬೋಗಸ್ ಡಾಕ್ಟರ್ ಅಲ್ಲ. ಅವರು 60 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು 3 ವರ್ಷ ಅವಧಿಯಲ್ಲಿ ಲೋಕಾಯುಕ್ತ ಮತ್ತು ACBಗೆ. ACB ಇತ್ತು, ಅವರು ಪೊಲೀಸರು ಇವರೇ ಅಡ್ಜಸ್ಟ್ ಮಾಡಿ ಅದನ್ನೇನೋ ಅಂತ ನೋಡ್ಕೊಡು. ಈಗ ಲೋಕಾಯುಕ್ತ ಕೋರ್ಟ್ ಒಳ್ಳೆ ಕೆಲಸ ಮಾಡಿ ಲೋಕಾಯುಕ್ತಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ನಿಜವಾಗ್ಲೂ ಈ ಮಾಡಿರ್ತಕ್ಕಂಥದ್ದನ್ನೆಲ್ಲ ವಸೂಲಿ ಮಾಡ್ತಾರೆ ಮುಂದೆ ಬರೋ ಸರ್ಕಾರಗಳು. ಇದರ ಜೊತೆಗೆ ವಿಶ್ವನಾಥ್ ಇವ್ರದ್ದು ಬಿಜೆಪಿ ಪಕ್ಷದ ಒಬ್ರು MLC, ಅವರು 15,000 ಕೋಟಿ ಲೂಟಿ ಮಾಡಿದ್ದಾನೆ ಈ ಸರ್ಕಾರದಲ್ಲಿ ಸುಧಾಕರ ಅನ್ನೋ ಮಾತ್ರ ಏನಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳಲ್ಲಿ ನೀವು ನೋಡಿದ್ದೀರಿ. ಮತ್ತೆ ಜಗದೀಶ್ ಶೆಟ್ಟಿ ಅವರು ಅಸೆಂಬ್ಲಿಯಲ್ಲಿ ಈತ ಮಾಡಿರ್ತಕ್ಕಂಥ ಆರೋಗ್ಯ ಇಲಾಖೆ ಅನಾಚಾರಗಳು ಅವರನ್ನ ಬಿಡಿಬಿಡಿಯಾಗಿ ಎಲ್ಲರ ಗಮನಕ್ಕೆ ತಂದಿದೆ. ಅದನ್ನು ಬೇಕಾದ್ರೆ ತಾವು ವಿಧಾನಸಭೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಜಗದೀಶ್ ಶೆಟ್ಟಿ ಅವರ ಭಾಷಣವನ್ನ ತಾವು ನೋಡಿದ್ರೆ ತಮ್ಗೆ ಗೊತ್ತಾಗ್ತದೆ. ನಿಜವಾಗ್ಲೂ ನಮ್ದು ಒಂದು ಆಸೆ ಇದೆ, ಈ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ, ಕೇಂದ್ರದಲ್ಲೂ ಬರಬೇಕು. ರಾಹುಲ್ ಗಾಂಧಿ ಅಂತವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕು. ಆದ್ರೆ ನಾನವತ್ತು ಒಂದು ಹೋರಾಟ ಮಾಡಬೇಕು. ಇವತ್ತಿಂದ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಅವತ್ತು ಮಾಡಲಿಲ್ಲಾಂದ್ರೆ ನಾನು ಅವ್ರ ವಿರುದ್ಧವೂ ಸಂಜಾಗರ ಕೊಡ್ಕೊಂಡ್ಬರ್ತೀನಿ. ಏನಪ್ಪಾ ಅಂದ್ರೆ ಯಾವುದೇ ರಾಜಕಾರಣಿ ಜನಗಳ ಸೇವೆ, ಹಳ್ಳಿಗಳ ಅಭಿವೃದ್ಧಿ,
ರಾಜ್ಯದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬರೋದು. ಬಂದು ಅದನ್ನು ಮಾಡಬೇಕೇ ಹೊರತು ತಾವು ಶಿಕ್ಷೆ ಬರ್ತಾ ಇದ್ದಂತವ್ರು ಬಂದು ಗೋಡೆ ಬಿಟ್ಬಿಟ್ಟು ಯಾವುದೋ ಊರಲ್ಲಿ ಓಟ್ ತಗೊಂಡು ಲಕ್ಷಾಂತರ ಸಾವಿರಾರು ಕೋಟಿ 10,000-15,000 ಕೋಟಿ ಲೂಟಿ ಮಾಡಿಬಿಟ್ಟು ಎಲೆಕ್ಷನ್ 2,000, 3,000, 5,000 ಒಂದು ಓಟಿಗೆ ನಾಯಕತ್ವ ಹಾಕ್ಬಿಟ್ಟು ಪ್ರವೃತ್ತಿ ಹೋಗ್ಬೇಕು. ಆ ರೀತಿಯ ರಾಜಕಾರಣಿಗಳನ್ನ ಅವರ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕ್ಬೇಕು. ಅವರು ಮಾಡಿರ್ತಕ್ಕಂಥ ಮುಟ್ಟುಗೋಲು ಹಾಕೋದ್ರ ಜೊತೆಗೆ ಅವರ ಮೇಲೆ ಕೇಸ್ ಹಾಕಿ ಅವರನ್ನ ಗಲ್ಲಿಗೇರಿಸ್ತಕ್ಕಂಥ ಕಾರಣ ಅಂತಂದ್ರೆ ಈ ದೇಶ, ಈ ರಾಜ್ಯ ಉದ್ಧಾರ ಆಗ್ತದೆ, ಬಡವರ ಕನ್ನಡ ಓದ್ಕೊಂಡಾಗ್ತದೆ. ಈ ರೀತಿಯ ಲೂಟಿ ರಸಗಳಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಸತ್ಯಾಗ್ರಹ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಅದಕ್ಕೆ ನೀವೆಲ್ಲರ ಸಹಾಯ, ಸಪೋರ್ಟು, ಬೆಂಬಲ ಬೇಕು ಅಂತ ಹೇಳ್ತಾ ಈ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಓಟ್ ಕೊಟ್ಟು ನಮ್ಮ ಪ್ರದೀಪ್ ಅವರನ್ನ ಗೆಲ್ಲಿಸಿ ನಿಮ್ಮ ಮಗ ಅಂತ ಹೇಳಿದರೆ ನಮಗೂ ಅದೇ ಮಾಡೋಲ್ಲ ಅಂತ ಬಂದಿದೆ. ಆತ MLA ಆದ್ರೆ ನಾವಿಬ್ಬರೆಲ್ಲ ತಪ್ಪು. ಈ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ 2 ಲಕ್ಷ ಮತದಾರರು MLAಗಳು ಅನ್ನೋದಕ್ಕೆ ನಾನು ಸಂತೋಷ ಪಟ್ಕೊಂಡಿರೋದಕ್ಕೆ ನನಗೆ ಮನಸ್ಸು ಕೊಡ್ತಾ ಇದೆ. ಅದೇ ರೀತಿ ಎಲ್ಲ MLA ಆಗ್ತದೆ. ಪ್ರದೀಪ್ ಈಶ್ವರನ್ನ ಗೆದ್ದು ನೋಡಿ, ರಾತ್ರಿ ನಾನು ನೋಡಿದ್ದೀರು, ಇದನ್ನ ತಾವು ಬೇಕಾದ್ರೆ ನೋಡ್ಕೊಂಡ್ವಿ. ನಾವು ಹಾಕಿರೋದಲ್ಲ, ಇದು ನಾವು ಹಾಕಕ್ ಬರಲ್ಲ, ತೀರ್ಮಾನ ನಿರ್ವಹಣೆ ಹಾಕಿರೋದು. ಕೆಲಸ ಕೇಳಕ್ ಹೋದ್ರೆ ನಾನು ಹೇಳ್ದಂಗೆ ನೋಡಿ ತೋರಿಸ್ಬಿಡಿ ಆ ಕಡೆಗೆ. ಅದಕ್ಕೋಸ್ಕರ ಈ ನಮ್ಮ ಯುವ ಮಿತ್ರರು ವೈದ್ಯರು ದಯವಿಟ್ಟು ತಾವು ಈ ಸಾರಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಾರೆ. ಕ್ಷೇತ್ರದ ಅಭಿವೃದ್ಧಿ ಯಾರು ಆ ಲೂಟಿ ಮಾಡ್ತಕ್ಕಂಥ ಕ್ಷೇತ್ರ ಕೊಡ್ತೀವಿ. ನಾನು ಈಗಾಗಲೇ ಆ ವಿಚಾರವಾಗಿ ಯಾವ ರೀತಿ ಹೋರಾಟ ಮಾಡ್ತೀನಿ ಅನ್ನೋದು ನಿಮ್ಗೆ ಹೇಳಿದ್ದೀನಿ.